ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಳ ಮೀಸಲಾತಿ ವಿಚಾರಕ್ಕೆ ಕ್ಯಾಬಿನೆಟ್ ನಲ್ಲೇ ಜಟಾಪಟಿ ಶುರುವಾಗಿದೆ. ಒಳ ಮೀಸಲಾತಿ ಕುರಿತು ಏರು ಧ್ವನಿಯಲ್ಲಿ ಸಚಿವರು ಚರ್ಚೆ ಮಾಡಿದ್ದಾರೆ. 50% ಒಳ ಮೀಸಲಾತಿ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ KH ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಆಗ ಪುನಃ ಚರ್ಚೆ ಮಾಡೋಣ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮೊದಲು ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸೋಣ, ಕೆಲವೊಂದಿಷ್ಟು ಗೊಂದಲಗಳನ್ನು ಬಗೆಹರಿಸೋಣ, ಅದಾದ ತಕ್ಷಣ ತೀರ್ಮಾನವನ್ನು ಕೈಗೊಳ್ಳೋಣ ಎಂದಿದ್ದಾರೆ. 50% ಮೀಸಲಾತಿ, 50% ಮೀಸಲಾತಿಗೆ ಪರ ವಿರೋಧದ ಚರ್ಚೆ ಜೋರಾಗಿದೆ. ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ ಕ್ಯಾಬಿನೆಟ್ನಲ್ಲಿ ನಾಯಕರು ಏರು ಧ್ವನಿಯಲ್ಲೇ ಚರ್ಚೆ ನಡೆಸಿದ್ದಾರೆ. 50%ರಲ್ಲೇ ಒಳ ಮೀಸಲಾತಿ ಕೊಡಿ ಅಂತ ಕೆಲವೊಂದಿಷ್ಟು ಸಚಿವರು ಪಟ್ಟು ಹಿಡಿದಿದ್ದಾರೆ. ಆದರೆ ಪರಮೇಶ್ವರ್ ಅವರು ಕೆಲವೊಂದಿಷ್ಟು ಗೊಂದಲಗಳನ್ನು ಸರಿಪಡಿಸಿಕೊಳ್ಳೋಣ, ಆ ನಂತರ ಅದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳೋಣ ಎಂದಿದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗಾಗಲೇ ಉದ್ಯೋಗಾಕಾಂಕ್ಷಿಗಳು ಸರ್ಕಾರವನ್ನು ಬಡಿದೆಬ್ಬಿಸಿರುವ ಅಂತೆ ಕಾಣ್ತಾ ಇದೆ. ಈಗಾಗಲೇ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಇನ್ನು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಈ ಬಗ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ. ಎಸ್ ಕಾರ್ತಿಕ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವವಾಗಿ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ವಿಚಾರ ಬಹಳಷ್ಟು ಚರ್ಚೆ ಆಗಿದೆ. ಅದರಲ್ಲೂ ಕೂಡ ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಆಗಿತ್ತು. ಹೀಗಾಗಿ ಯಾವುದೇ ರೀತಿಯಂಥ ನೇಮಕಾತಿ ಮುಂಬಡ್ತಿ ವಿಚಾರಗಳನ್ನೆಲ್ಲವನ್ನೂ ಕೂಡ ತಡೆ ಹಿಡಿಯಲಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿರುವಂಥದ್ದು ಸರ್ಕಾರಕ್ಕೆ ತಲೆನೋವನ್ನು ತಂದಿರುವಂಥದ್ದು. ಹೀಗಾಗಿ ಕೂಡಲೇ ಈ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ನೀಡಿದಂಥ ಭರವಸೆಯನ್ನು ಈಡೇರಿಸಬೇಕು, ಜೊತೆಗೆ ನೇಮಕಾತಿಗಳನ್ನು ಮಾಡಿಕೊಳ್ಳಲೇಬೇಕಾದಂಥ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಪ್ರಮುಖವಾಗಿ ಒಳ ಮೀಸಲಾತಿಯ ವಿಚಾರ, ವರ್ಗೀಕರಣ ವಿಚಾರ ಸಾಕಷ್ಟು ಕೋರ್ಟ್ನಲ್ಲಿರೋದ್ರ ಜೊತೆಗೆ ಏನು ಮೀಸಲಾತಿ ಹಂಚಿಕೆ ವಿಚಾರ, ಯಾಕಂದರೆ ಎಡಗೈ ಮತ್ತು ಬಲಗೈ ಮತ್ತು ಇತರೆ ಸಮುದಾಯಕ್ಕೆ 6 ಮತ್ತು 5 ನೀಡಿರುವಂಥದ್ದು, ಇದು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದಿಷ್ಟು ಕೋರ್ಟ್ ಮೆಟ್ಟಿಲಿರುವಂಥದ್ದು. ಹೀಗಾಗಿ ಈ ವಿಚಾರ ಬಿಲ್ ಕೂಡ, ಅಂದರೆ ಏನು ರಾಜ್ಯಪಾಲರಿಗೆ ಕಳಿಸಿರುವಂಥ ಬಿಲ್ ಕೂಡ ತಡೆ ಹಿಡಿಯಲಾಗಿದೆ. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಹೀಗಾಗಿ ಇವತ್ತು CM ಸಿದ್ದರಾಮಯ್ಯವರ ಮನೆಯಲ್ಲಿ ಸಭೆ ನಡೆಸಿದ ಬಳಿಕ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರು ರಾಜ್ಯಪಾಲರನ್ನು ಭೇಟಿಯಾಗಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದರು. ಒಂದು ಕಡೆ ಸಚಿವ ಸಂಪುಟದಲ್ಲಿ ಬಿಲ್ ಪಾಸ್ ಆಗಿರೋ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು, ಜೊತೆಗೆ ಯಾವ ರೀತಿ ನೇಮಕಾತಿಗಳನ್ನ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರಂಥ G. ಪರಮೇಶ್ವರ್, ಮುನಿಯಪ್ಪ ಅವರ ನಡುವೆ ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೆದಿರುವಂಥದ್ದು. ಪ್ರಮುಖವಾಗಿ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಜೊತೆಗೆ ಸರ್ಕಾರದ ಒಂದಿಷ್ಟು ಮುಂಬಡ್ತಿ ಮತ್ತು ನೇಮಕಾತಿಗಳನ್ನ ಮಾಡಲಿಕ್ಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರೋದರಿಂದ ಹಿಂದೆ ಇರುವಂಥ 50% ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು, ಜೊತೆಗೆ 15%ನಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹಾಗಾದರೆ 17%ಗೆ ಏರಿಸಿದ್ದನ್ನು ಯಾವ ರೀತಿ ಹಂಚಿಕೆ ಮಾಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಏರು ಧ್ವನಿಯಲ್ಲಿ ಮುನಿಯಪ್ಪ ಅವರು ಸಚಿವ ಸಂಪುಟ ಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. CM ಸಿದ್ದರಾಮಯ್ಯವರ ಮೇಲೆ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದು. ಯಾಕಂದರೆ ಎಡಗೈ ಸಮುದಾಯದಲ್ಲಿ ಇರುವಂಥ ಕೆಲವೊಂದಿಷ್ಟು ಜನರಿಗೆ ಸರಿಯಾಗಿ ವರ್ಗೀಕರಣ ಆಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆ, ಆದರೆ ಬಲಗೈ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗ್ತಿದೆ. ಹೀಗಾಗಿ ನಮಗೆ ಉದ್ಯೋಗ ಸಿಗ್ತಿಲ್ಲ, ಅದಕ್ಕಾಗಿಯೇ ಈ ಒಂದು ಒಳ ಮೀಸಲಾತಿಯ ವರದಿಯನ್ನು ಪಡೆದುಕೊಂಡಿದ್ದೇವೆ, ಆದರೂ ಕೂಡ ಇದನ್ನು ಜಾರಿ ಮಾಡ್ತಿಲ್ಲ ಯಾಕೆ ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತು ಚರ್ಚೆ ನಡೆಸಿದ್ದಾರೆ. ಕಡೆಗೆ ಈ ಒಂದು ಸಭೆಯಲ್ಲಿ ಏನು ಈಗ ಇರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇತ್ತು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, 50% ಮೀಸಲಾತಿ ಒಳಗೆ ಏನು ನೇಮಕಾತಿಗಳನ್ನ ಮಾಡಬೇಕು, 56,000 ಉದ್ಯೋಗಗಳನ್ನ ಸದ್ಯಕ್ಕೆ ಕೂಡಲೇ ಒಂದು ನೇಮಕ ಮಾಡಿಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರುವಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.